ನೆಲದ ಸಿದ್ದು ಡಿಕೆಶಿ ಸಿಎಂ ಕುರ್ಚಿ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ಪೋತ್ರಿ ಬಾಂಬ್ ಅನ್ನು ಹಾಕಿದ್ದಾರೆ. ಅಪರಾಪರ ಬ್ಯಾಟಿಂಗ್ ಬೀಸಿದಂತಹ ಐಶ್ವರ್ಯ ಕನಕಪುರ ಕುಬೇರನಿಗೆ ಪುಷ್ಟಿ ನೀಡಿದಂತಹ ಪುತ್ರಿ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರೆ ಅನ್ನುವಂತಹ ವಿಚಾರಕ್ಕೆ ಆಕೆ ಮಾತಾಡಿದ್ದಾರೆ. ಪುತ್ರಿಗೆ ಆ ಮಾತಿನಿಂದ ಡಿಕೆ ಶಿವಕುಮಾರ್ ಅವರು ಫುಲ್ ಖುಷಿಯಾಗಿದ್ದಾರೆ. ಕನಕಪುರ ಕುಬೇರನಿಗೆ ಪುಷ್ಟಿ ನೀಡಿದಂತಹ ಪುತ್ರಿ ಐಶ್ವರ್ಯ ಅವರು ಡಿಕೆ ಶಿವಕುಮಾರ್ ಅವರು ಸಿಎಂ ಆಗೇ ಆಗ್ತಾರೆ ಎನ್ನುವಂತಹ ವಿಚಾರವನ್ನ ಹೇಳಿದ್ದಾರೆ. ಡಿಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಅವರ ನಡುವೆ ಕುರ್ಚಿ ಬಡಿದಾಟ ನಡೀತಾ ಇತ್ತು. ಈಗ ಅಪ್ಪನ ಪರವಾಗಿ ಆಬ್ವಿಯಸ್ಲಿ ನಿಂತೇ ನಿಲ್ತಾರೆ ಮಕ್ಕಳು. ಸೊ ಐಶ್ವರ್ಯ ಅವರು ಡಿಕೆ ಶಿವಕುಮಾರ್ ಅವರು ಸಿಎಂ ಆಗೇ ಆಗ್ತಾರೆ, ಅದನ್ನ ಯಾರು ಕೂಡ ತಪ್ಪಿಸೋಕೆ ಆಗೋದಿಲ್ಲ ಅಂತ ಹೇಳಿದ್ದಾರೆ. ನಂದೊಂದು ಪ್ರಶ್ನೆ ಮೇಡಮ್, ಕಾಂಗ್ರೆಸ್ ಅಲ್ಲೇ ಆಗ್ತಾರಾ ಬಿಜೆಪಿಗೆ ಹೋಗ್ತಾರಾ ಅಂತ? ಸೊ ಅದನ್ನ ನೀವೇ ಹೇಳಬೇಕಾಗಿದೆ. ಸೊ ಅದನ್ನು ಕೂಡ ಕಾದು ನೋಡಬೇಕಾಗಿದೆ. ಕುಸ್ತಿ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ಅವರ ಪುತ್ರಿ ಡಿಕೆ ಶಿವಕುಮಾರ್ ಅವರ ಪರವಾಗಿ ಬ್ಯಾಟಿಂಗ್ ಅನ್ನ ಬೀಸಿದ್ದಾರೆ. ಅಪ್ಪನನ್ನ ಹೊಗಳ್ತಲೇ ಎದುರಾಳಿಗೆ ಟಾಂಗ್ ಅನ್ನ ನೀಡಿದ್ದಾರೆ. ನನ್ನ ತಂದೆ ಸಿಎಂ ಆಗೇ ಆಗ್ತಾರೆ ಅಂತ ಐಶ್ವರ್ಯ ಹೇಳಿದ್ದಾರೆ. ನಮ್ಮಪ್ಪನ ಕನಸು ನನಸಾಗೆ ಆಗತ್ತೆ ಅಂತ ಹೇಳಿರುವಂತಹ ಡಿಕೆ ಶಿವಕುಮಾರ್ ಅವರ ಪುತ್ರಿ, ನಾನು ಅವರ ಮಗಳಾಗಿ ಈ ಮಾತನ್ನ ಹೇಳ್ತಾ ಇಲ್ಲ. ಅವರು ಕುಟುಂಬಕ್ಕಿಂತ ಹೆಚ್ಚಾಗಿ ಜನರಿಗೆ ಆದ್ಯತೆಯನ್ನ ಕೊಡ್ತಾ ಇದ್ದಾರೆ. ಅವರು ಹಾಕಿರುವಂತಹ ಪರಿಶ್ರಮ ಅವರನ್ನ ಸಿಎಂ ಮಾಡೇ ಮಾಡುತ್ತೆ. ಅವರು ಚಂದ್ರ ಮೇಲೆ ಇಟ್ಟಿರುವಂತಹ ವಿಶ್ವಾಸ ಈಡೇರುತ್ತೆ. ಅದು ಎಂದೆಂದಿಗೂ ಆಗದೆ ಇರಲ್ಲ ಅಂತ ಹೇಳಿ ಐಶ್ವರ್ಯ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಐಶ್ವರ್ಯ ಅವರು ಒಂದಿಷ್ಟು ಹೇಳಿಕೆಯನ್ನ ನೀಡಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಪುತ್ರಿ ಇವರು ಸೊ ಏನ್ ಹೇಳಿದ್ದಾರೆ ಅಂತಂದ್ರೆ, ನಮ್ಮಪ್ಪ ಸಿಎಂ ಆಗೇ ಆಗ್ತಾರೆ, ಯಾವನ್ ಬಂದ್ರು ತಲೆ ಕೆಡಿಸ್ಕೊಳ್ಳಲ್ಲ. ಯಾಕಂತಂದ್ರೆ ಕುಟುಂಬಕ್ಕಿಂತ ಹೆಚ್ಚಾಗಿ ನನ್ನಪ್ಪ ಜನಗಳ ಮಧ್ಯದಲ್ಲಿ ಇದ್ದಾರೆ. ಜನರಿಗೆ ಏನ್ ಬೇಕು ಏನ್ ಬೇಡ ಅನ್ನುವಂಥದ್ದನ್ನ ನಮ್ಮಪ್ಪ ನೋಡ್ಕೊಂಡಿದ್ದಾರೆ. ಅವರು ಹಾಕಿರುವಂತಹ ಪರಿಶ್ರಮಕ್ಕೆ ಇಂದಲ್ಲ ನಾಳೆ ಪರಿಶ್ರಮಕ್ಕೆ ಪ್ರತಿಫಲ ಸಿಗಲೇಬೇಕು. ಸಿಎಂ ಆಗೇ ಆಗ್ತಾರೆ, ಜನರ ವಿಶ್ವಾಸವನ್ನ ಗಿಟ್ಟಿಸಿಕೊಳ್ತಾರೆ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರ ಪುತ್ರಿ ಐಶ್ವರ್ಯ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಆದರೆ ವಿಚಾರ ಇಷ್ಟೇ, ಇಲ್ಲಿ ಐಶ್ವರ್ಯ ಅವರು ಡಿಕೆ ಶಿವಕುಮಾರ್ ಅವರ ಪರವಾಗಿ ಬ್ಯಾಟ್ ಬೀಸುವುದು ಸಹಜ, ಯಾಕಂದ್ರೆ ಅಪ್ಪ ಆ ಒಂದು ಕಾರಣಕ್ಕೆ. ಆದರೆ ಕುರ್ಚಿ ಅಷ್ಟು ಸುಲಭಕ್ಕೆ ಸಿದ್ದರಾಮಯ್ಯ ಅವರು ಬಿಟ್ಕೊಡೋ ತರ ಕಾಣಿಸ್ತಾ ಇಲ್ಲ. ಎಐಸಿಸಿ ಅಧ್ಯಕ್ಷ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇಬ್ಬರನ್ನೂ ಓಲೈಸಿ ಮಾತನಾಡಿದ್ದಾರೆ. ಸಿದ್ದರಾಮಯ್ಯ ಅವರಿಗೂ ಕೂಡ ಒಳ್ಳೆ ಬಜೆಟ್ ಅನ್ನ ಮಂಡನೆ ಮಾಡಿದ್ದೀರಾ ಅಂತ ಹೇಳಿದ್ರು. ಹಾಗೆ ಡಿಕೆ ಶಿವಕುಮಾರ್ ಕೂಡ ಉತ್ತಮ ಕೆಲಸವನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ಮಾತನಾಡಿದ್ರು. ಈಗ ಹೈಕಮಾಂಡ್ಗೂ ಕೂಡ ಕನ್ಫ್ಯೂಷನ್ ಇದೆ ಮೇಡಮ್. ಸೊ ಯಾರನ್ನ ಮುಖ್ಯಮಂತ್ರಿ ಸೀಟ್ನಲ್ಲಿ ಕೂರಿಸಬೇಕಾ ಮುಂದುವರಿಸಬೇಕಾ ಅನ್ನುವಂಥದ್ದು. ಸೊ ಇದೇ ಕಾರಣಕ್ಕಾಗಿ ಎಲ್ರಿಗೂ ಕೂಡ ಗೊಂದಲ ಮೂಡಿದೆ. ಹೈಕಮಾಂಡ್ ಮಧ್ಯ ಬರ್ತಾ ಇಲ್ಲ. ಡಿಕೆ ಶಿವಕುಮಾರ್ ಬಣ ಸಿದ್ದರಾಮಯ್ಯ ಅವರ ಬಣಕ್ಕೆ ತಿವಿತಾ ಇದೆ. ಸಿದ್ದರಾಮಯ್ಯ ಬಣ ಡಿಕೆ ಶಿವಕುಮಾರ್ ಅವರಿಗೆ ತಿವಿತಾ ಇದ್ದಾರೆ. ಈ ಮಧ್ಯೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೂ ಕೂಡ ಕಣ್ಣಬಿದ್ದಿದೆ. ಇದರ ನಡುವೆ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಎಲ್ಲರ ಆಶೆ ಆಗಿದ್ರೂ ಕೂಡ ಅದು ಕಷ್ಟ ಸಾಧ್ಯ.